ಮುತ್ತಪ್ಪರೈ ಸಾವಿಗೂ ಮುಂಚೆನೇ ಎರಡನೇ ಪತ್ನಿಗೆ 100 ಕೋಟಿ ಆಸ್ತಿ ವಿಲ್ಲನ್ನು ಮಾಡಿಟ್ಟಿದ್ರು. ಆದರೂ ಕೂಡ ಸಮಪಾಲ್ ಸಿಗ್ಬೇಕು ನನಗೆ ಅಂತ ಕೋರ್ಟ್ ಮೆಟ್ಲು ಹತ್ತಿದ್ರು ಎರಡನೇ ಪತ್ನಿ ಅನುರಾಧ ಅವರು. ಕೆಲ ಆಸ್ತಿ ಭಾಗ ನೀಡೋದಕ್ಕೆ ಕೋರ್ಟ್ ಕೂಡ ಆದೇಶ ಕೊಟ್ಟಿತ್ತು. ನಾವು ಬೆಳಗ್ಗೆ ಕೂಡ ಇದನ್ನು ಹೇಳ್ತಾ ಇದ್ವಿ. ಆಲ್ರೆಡಿ ಸೆಟಲ್ಡ್ ಆಗಿತ್ತು ಅಮ್ಮ, ಆ ವಿವರಗಳೆಲ್ಲವೂ ಕೂಡ, ಆ ವ್ಯಾಜ್ಯ ಎಲ್ಲ ಹೋದ ವರ್ಷ ಸೆಟಲ್ಡ್ ಆಗಿತ್ತು ಅಂತ ಒಂದು ಪ್ರೆಸ್ ನೋಟ್ ಕೂಡ ರಿಲೀಸ್ ಆಗಿತ್ತು. ಸಮಪಾಲಿಗಾಗಿ ಅವರು ಕೋರ್ಟ್ ಮೆಟ್ಲು ಹತ್ತಿದ್ರು. 2020ರಿಂದ ಕೇಸ್ ನಡೀತಾ ಇತ್ತು. 4 ವರ್ಷಗಳಿಂದ ಎರಡೂ ಫ್ಯಾಮಿಲಿ ಮಧ್ಯೆ ಘರ್ಷಣೆಗಳು ಉಂಟಾಗ್ತಾ ಇತ್ತು. ಫೈನಲಿ ಅದನ್ನು ಸೆಟಲ್ ಮಾಡ್ಕೊಳ್ಳೋದಕ್ಕೆ ಇಬ್ಬರೂ ಬಯಸಿದ್ರು. ಲಾಸ್ಟ್ ಇಯರ್ ಎಲ್ಲ ಸರಿ ಹೋಯಿತು ಅಂತ ಅಂತಿರಬೇಕಾದ್ರೇ ಈ ಶೂಟೌಟ್ ನಡೆದಿದೆ. ಮುತ್ತಪ್ಪರೈ ಅವರು ಬದುಕಿದ್ದಾಗಲೇ ಆಸ್ತಿಯನ್ನು ಹಂಚೋ ಕೆಲಸ ಆಗಿತ್ತು. ಪ್ರಮುಖವಾಗಿ ಅವರ ಮೊದಲ ಪತ್ನಿಯ 2 ಮಕ್ಕಳಿಗೆ ಈಕ್ವಲ್ ಆಗಿ ಶೇರ್ ಮಾಡಿದರು ಆಸ್ತಿಯನ್ನು. 2,000 ಕೋಟಿ ಮೌಲ್ಯಕ್ಕೂ ಹೆಚ್ಚಿನ ಆಸ್ತಿ ಅದು. ಮೊದಲ ಪತ್ನಿ ರೇಖಾ ರೈ ಅವರು ಸತ್ತ ಬಳಿಕ ಅನುರಾಧ ಅವರ ಕಾಂಟ್ಯಾಕ್ಟ್ಗೆ ಮುತ್ತಪ್ಪರೈ ಅವರು ಬರ್ತಾರೆ. ಅದನ್ನು ಅವರು ತುಂಬ ಇಂಟರ್ವ್ಯೂಗಳಲ್ಲಿ ಕೂಡ ಹೇಳ್ಕೊಂಡ್ರು, ಹೆಂಗೆ ಇಬ್ಬರದು ಕಾಂಟ್ಯಾಕ್ಟ್ ಆಯಿತು, ಏನು ಕತೆ ಅಂತೆಲ್ಲ. ಅನುರಾಧರನ್ನು ಮುತ್ತಪ್ಪರೈ ಮದುವೆ ಕೂಡ ಆಗ್ತಾರೆ. ಸಾಯೋಕ್ಕೆ ಮುಂಚೆ ಎರಡನೇ ಪತ್ನಿ ಅನುರಾಧಗೆ 100 ಕೋಟಿಯ ವಿಲ್ಲನ್ನು ಬರೆದಿಡ್ತಾರೆ. ಆದರೆ ಅದು ಸಾಕಾಗೋದಿಲ್ಲ ತನಗೆ. ಮುತ್ತಪ್ಪರೈ ಅವರ ಆಸ್ತಿ ಭಾಗದಲ್ಲಿ ನನಗೂ ಈಕ್ವಲ್ ಆಗಿ ಶೇರ್ ಬೇಕು ಅಂತ ಕೇಳ್ತಾರೆ. ಬಿಡದಿ ಸುತ್ತಮುತ್ತ ಬೆಂಗಳೂರು, ಮಂಗಳೂರು ಇಲ್ಲೆಲ್ಲ ಆಸ್ತಿ ಮುತ್ತಪ್ಪರೈ ಅವ್ರದ್ದಾಗಿರುತ್ತೆ. ದೇವನಹಳ್ಳಿ ಏರ್ಪೋರ್ಟ್ ಹತ್ರ ಕೂಡ ಸುಮಾರು ಆಸ್ತಿ ಇದೆ ಅವ್ರದ್ದು. ಮೊದಲ ಮಗ ಎರಡನೇ ಮಗನಿಗೆ ಆಸ್ತಿಯಲ್ಲಿ ಸಮಪಾಲು, ಅಂದರೆ ನಾನು ಆಗಲೇ ಹೇಳಿದ್ನಲ್ಲ 2,000 ಕೋಟಿಗೂ ಅಧಿಕ ಮೌಲ್ಯದ ಆಸ್ತಿ ಸಂಪತ್ತು. ಬಿಡದಿ ಮನೆಯನ್ನು ಎರಡನೇ ಮಗನಿಗೆ ಮುತ್ತಪ್ಪರೈ ಬರ್ಕೊಟ್ಟಿರ್ತಾರೆ. ಹೀಗಾಗಿ ನನಗೂ ಅಷ್ಟೇ ಶೇರ್ ಸಿಗಬೇಕು, ಅವರಿಬ್ಬರಿಗೆ ಎಷ್ಟು ಈಕ್ವಲ್ ಶೇರ್ ಸಿಕ್ಕಿದೆ ಅದು 3 ಶೇರ್ಸ್ ಆಗಬೇಕು ಅಂತ ಇವರು ಕೋರ್ಟಿಗೆ ಹೋಗ್ತಾರೆ. ಕೋರ್ಟ್ ಇವರ ವಾದವನ್ನು ಆಲಿಸಿ ಅದನ್ನು ಸೆಟಲ್ ಮಾಡ್ಕೊಳ್ಳಿ ಡಿಸ್ಪ್ಯೂಟ್ನ ಅಂತ ಒಂದು ಇನ್ಸ್ಟ್ರಕ್ಷನನ್ನು ಕೊಟ್ಟಿರುತ್ತೆ. ಅದರಂತೆ ಹೋದ ವರ್ಷವೇ ಸೆಟಲ್ ಆಗಿರುತ್ತೆ ಈ ಎಲ್ಲ ವ್ಯಾಜ್ಯಗಳು. ಆದರೂ ಕೆಲ ಪ್ರಾಪರ್ಟೀಸ್ಗಳ ಹಕ್ಕಿಗೆ ಸಂಬಂಧಪಟ್ಟಂತೆ ಅನುರಾಧ ಮತ್ತು ರಿಕ್ಕಿ ರಾಕಿ ನಡುವೆ ಗಲಾಟೆಗಳಾಗ್ತಿರುತ್ತೆ. ಡೀಟೇಲ್ಸ್ ಕೊಡ್ತಾರೆ ಉಮೇಶ್. ಪ್ರಮುಖವಾಗಿ ಈ ಮಾಜಿ ಡಾನ್ ಮುತ್ತಪ್ಪರೈ ಅವರು ಬದುಕಿದ್ದಾಗಲೇ ಎಲ್ಲ ವಿಲ್ಗಳನ್ನು ಮಾಡೋ ಕೆಲಸವನ್ನು ಮಾಡಿರ್ತಾರೆ ಉಮೇಶ್. ಆದರೂ ಕೂಡ ವ್ಯಾಜ್ಯ ಜೋರಾಗ್ತಾ ಇರುತ್ತೆ. ಹೋದ ವರ್ಷ ಮ್ಯಾಟರ್ ಸೆಟಲ್ ಆಯಿತು ಅಂತ ಅವರೇ ಹೇಳ್ಕೊಂಡಿರ್ತಾರೆ. ಆದರೂ ಯಾವ ಲೊಕೇಶನ್ನ ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ಅನುಮಾನಗಳಿದ್ವು ಅಂತ. ಮಮತಾ ಮುತ್ತಪ್ಪರೈಗೆ ಸೇರಿದಂಥ ಆಸ್ತಿಗಳು ಸಾಕಷ್ಟು ಕಡೆಗಳಲ್ಲಿರುವಂಥದ್ದು. ಅದರಲ್ಲಿ ಬೆಂಗಳೂರು ಮತ್ತು ಕರಾವಳಿ ಭಾಗ, ವಿದೇಶಗಳಲ್ಲೂ ಕೂಡ ಅವರು ಸುಮಾರು 1,500ಕ್ಕೂ ಹೆಚ್ಚು ಕೋಟಿ ಆಸ್ತಿ ಅವ್ರದ್ದು ಇರುವಂಥದ್ದು. ಯಾವಾಗ ಅವರಿಗೆ ಅನಾರೋಗ್ಯ ಶುರುವಾಗುತ್ತೆ ಆ ಸಂದರ್ಭದಲ್ಲಿ ಅವರು ವಿಲ್ಲನ್ನು ಮಾಡುವಂಥದ್ದು. ವಿಲ್ಲನ್ನು ಮಾಡಿದಂಥ ಸಂದರ್ಭದಲ್ಲಿ ತನ್ನ 2 ಮಕ್ಕಳಿಗೂ ಕೂಡ ಸಮಪಾಲನ್ನು ಮಾಡಿ ತನ್ನ ಎರಡನೇ ಪತ್ನಿ ಏನಿದ್ದಾರೆ ಅನುರಾಧ ರೈ ಅವರಿಗೆ 100 ಕೋಟಿ ಮೊತ್ತದ ವಿಲ್ಲನ್ನು ಮಾಡಿರ್ತಾರೆ. ಅವ್ರ ಜೊತೆಗೆ ಸಾಕಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದ್ದಂಥ ಮನೆ ಸಿಬ್ಬಂದಿ ಮತ್ತು ಬೇರೆ ಇತರ ಸ್ನೇಹಿತರುಗಳು ಕೂಡ ಅವರು ಆಸ್ತಿಯನ್ನು ಪಾಲ್ ಮಾಡಿ ವಿಲ್ ಬರೆದಿರ್ತಾರೆ. ಯಾವಾಗ ಅವರು ಸಾವನ್ನಪ್ಪಿದ ನಂತರದಲ್ಲಿ ಈ ವಿಚಾರ ಆ ನಂತರದಲ್ಲಿ ವಿವಾದಕ್ಕೆ ಕಾರಣ ಆಗುವಂಥದ್ದು. ಅನುರಾಧ ರೈ ಏನಿರ್ತಾರೆ ಅವರು ನಮಗೆ 100 ಕೋಟಿ ವಿಲ್ ಸಾಕಾಗೋದಿಲ್ಲ, ಬದಲಾಗಿ ನಮಗೆ ಆಸ್ತಿಯಲ್ಲಿ ಸಮಪಾಲು ಬರಬೇಕು ಅಂತ ಕೋರ್ಟ್ ಕೂಡ ಹೋಗಿದ್ರು. ಈ ವಿವಾದ ಕೋರ್ಟಲ್ಲಿ ಕೂಡ ಇತ್ತು. ಯಾವಾಗ ಲೋಕ ಅದಾಲತ್ ನಡೆಯುತ್ತೆ ಆ ಸಂದರ್ಭದಲ್ಲಿ ನೀವೇ ತೀರ್ಮಾನ ಮಾಡ್ಕೋತೀವಿ ಅಂತ ಕೇಸನ್ನು ರಾಜಿ ಕೂಡ ಮಾಡ್ಕೊಂಡಿದ್ರು. ರಾಜಿ ಮಾಡಿಕೊಂಡ ನಂತರವೂ ಕೂಡ ಇವರಿಬ್ಬರು ಮಧ್ಯೆ ವಿಚಾರ, ಆ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಾಗ ಆಗಾಗ ಗಲಾಟೆಗಳು ಕೂಡ ಶುರುವಾಗ್ತಾ ಇದ್ವು. ಸದ್ಯಕ್ಕೆ ನಮಗಿರುವ ಮಾಹಿತಿ ಪ್ರಕಾರ ಬಿಡದಿಯ ಫಾರ್ಮ್ ಹೌಸ್ ಏನಿದೆ ಆ ಫಾರ್ಮ್ ಹೌಸ್ ನನಗೆ ಬೇಕು ಅಂತೇಳಿ ಅನುರಾಧ ರೈ ಅವರು ಗಲಾಟೆ ಶುರು ಮಾಡಿದರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಮೊದಲನೇ ಪತ್ನಿ ಮಕ್ಕಳು ಮತ್ತು ಅನುರಾಧ ನಡುವೆ ಸಾಕಷ್ಟು ದಿನಗಳಿಂದ ಗಲಾಟೆ ನಡೀತಿತ್ತು. ಅದಕ್ಕೆ ಅವರು ಇಬ್ಬರು ಕೂಡ ಏನು ದೊಡ್ಡ ಹೆಂಡತಿ ಮಕ್ಕಳಿಬ್ರು ಫಾರಿನಲ್ಲಿ ಸೆಟ್ಲ್ ಆಗಿದ್ದಾರೆ. ಆಗಾಗ ಮಾತ್ರ ಇಲ್ಲಿಗೆ ಬಂದು ಹೋಗ್ತಾರೆ. ಈ ವಿಚಾರ ಯಾವಾಗ ಇವರು ಬಂದು ಹೋಗೋ ವಿಚಾರ ತಿಳ್ಕೊಂಡೆ ನಿನ್ನೆ ಅಟ್ಯಾಕ್ ಮಾಡಿರುವಂಥದ್ದು ಅನ್ನೋದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿದೆ. ಮತ್ತು ಪ್ರಾಥಮಿಕವಾಗಿ ಈಗಾಗಲೇ FIR ಮಾಡಿರೋ ಪ್ರಕಾರ ಆಸ್ತಿ ವಿವಾದಕ್ಕೆ ಈ ಘಟನೆ ಆಗಿದೆ ಅಂತೇಳಿ ಈಗ FIR ಮಾಡಿರೋದ್ರಿಂದ ಅವರನ್ನು ಕರೆಸಿ ಅವರಿಂದ ಸ್ಟೇಟ್ಮೆಂಟ್ ಪಡ್ಕೊಳ್ಳುವಂಥ ಕೆಲಸ ಆಗುತ್ತೆ. ಮತ್ತೊಂದು ಕಡೆ ಈಗೇನು 4 ತಂಡಗಳಾಗಿ ರಚನೆ ಮಾಡಿ ಬೇರೆ ಬೇರೆ ಆ್ಯಂಗಲಲ್ಲಿ ಪೊಲೀಸರು ಇನ್ವೆಸ್ಟಿಗೇಷನ್ ಶುರು ಮಾಡಿದ್ದಾರೆ. ಅದಕ್ಕೆ ಪೂರಕ ದಾಖಲೆಗಳೇನಾದರೂ ಪತ್ತೆ ಆದರೆ ಈಗೇನು ಆರೋಪಿತ ಸ್ಥಾನದಲ್ಲಿ ಯಾರೋ ಇದ್ದಾರೆ ಅದಕ್ಕೆ ಪೂರಕವಾಗಿ ದಾಖಲೆಗಳು ಪತ್ತೆ ಆದರೆ ಆಗ ಅವರನ್ನು ವಶಕ್ಕೆ ಪಡೆದು ಮುಂದಿನ ಕ್ರಮ ಕೈಗೊಳ್ಳಿದ್ದಾರೆ. ಒಟ್ಟಿನಲ್ಲಿ ಸದ್ಯಕ್ಕಿಂತ ಪ್ರಾಥಮಿಕ ತನಿಖೆಯಲ್ಲಿದ್ದು ಸದ್ಯಕ್ಕೆ ಭೂ ವಿವಾದ ಸಂಬಂಧಪಟ್ಟ ಹಾಗೆ ಪೊಲೀಸರ ಆ್ಯಂಗಲ್ ತನಿಖೆ ನಡೀತಾ ಇರುವಂಥದ್ದು. ಮಮತಾ. ರೈಟ್, ಧನ್ಯವಾದ ಉಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ.